ಲೂಕರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 1-4. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಅಂದನು. ಇಂದಿನ ವಾಕ್ಯ ನಮಗೆ ಹೇಳಿಕೊಡುತ್ತದೆ ಯಾವ ರೀತಿಯ ಪ್ರಾರ್ಥನೆ ಮಾಡೋದು. ಶಿಷ್ಯರಿಗೆ ಯಾವಾಗಲೂ ಕೂಡ ಅವರು ದೇವರೊಂದಿಗೆ ಮಾತನಾಡಿ ಅಭ್ಯಾಸ ಇಲ್ಲ. ಯಾಕೆ? ಪ್ರತಿಯೊಂದು ಕೂಡ ಯಜ್ಞವನ್ನು ಅರ್ಪಿಸುವುದು, ಅದರ ಮುಖಾಂತರವಾಗಿ ಯಾಜಕರು ನಮಗೋಸ್ಕರ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇದೇ ಪದ್ಧತಿಯಲ್ಲಿ ಅವರು ಕೂಡ ಏನ್ ಮಾಡಿದ್ದಾರೆ, ಬಂದಿದ್ದಾರೆ. ಈಗ ಆ ಶಿಷ್ಯರು ಏನ್ ಮಾಡ್ತಾರೆ, ಸ್ನಾನಿಕ ಯೋಹಾನರು ದೇವರ ಹತ್ರ ಪ್ರಾರ್ಥನೆ ಮಾಡೋದಿಕ್ಕೆ ಅವರಿಗೆ ಪ್ರಾರ್ಥನೆಯನ್ನು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಹೇಳ್ಕೊಡಿ ಅಂತ ಪ್ರಭು ಯೇಸುವನ್ನ ಕೇಳಿಕೊಳ್ತಾರೆ. ನೋಡಿ, ಪ್ರಭು ಯೇಸುವಿನ ಆಗಮನವು ಎಷ್ಟು ವ್ಯತ್ಯಾಸಗಳನ್ನ ತಂತು ಅಂದ್ರೆ, ಜನರು ಮುಂಚೆ ಏನ್ ಮಾಡ್ತಾ ಇದ್ರು, ಪ್ರಾರ್ಥನೆ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ನಂತರ ಪ್ರಾರ್ಥನೆ ಅಂತಕ್ಕಂಥದ್ದು ಬಂತು ಅಲ್ವಾ. ನೋಡಿ, ಸ್ನಾನಿಕ ಯೋಹಾನರು ಪ್ರಾರ್ಥಿಸುವುದನ್ನು ಹೇಳಿಕೊಡ್ತಾರೆ. ಅಂದ್ರೆ ಆ ಪ್ರಾರ್ಥನೆ ಪ್ರಭು ಯೇಸುವಿನ ಆಗಮನದೊಂದಿಗೆ ಬಂದಿದೆ. ಆ ಪ್ರಭು ಯೇಸುವಿನೊಂದಿಗೆ ನಾವು ಪಡೆದಂತಹ ಒಂದು ದೊಡ್ಡ ಶಕ್ತಿ ಅಂದ್ರೆ ಪ್ರಾರ್ಥನೆ. ಇವತ್ತು ನಮಗೆ ದುಃಖ ಆಗ್ಲಿ, ನೋವಾಗ್ಲಿ, ವೇದನೆ ಆಗ್ಲಿ, ಕೊರತೆ ಆಗ್ಲಿ, ಯಾವುದೋ ಘಟನೆಗಳು, ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರಲಿ, ಏನೇ ಆದ್ರೂ ನಾವೇನ್ ಮಾಡ್ಬೋದು, ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ಬೋದು. ಅದಕ್ಕೋಸ್ಕರ ಪ್ರಾರ್ಥಿಸ್ಬೋದು, ಮೊರೆ ಇಡ್ಬೋದು, ವಿಜ್ಞಾಪಿಸ್ಬೋದು, ಸ್ತುತಿ ಸ್ತೋತ್ರ ಸಲ್ಲಿಸ್ಬೋದು. ಇವತ್ತು ಇದಕ್ಕೆ ಮೂಲ ಆಧಾರವಾಗಿ ನಿಂತಿದ್ದು ಪ್ರಭು ಯೇಸು ಕ್ರಿಸ್ತರು. ಇವತ್ತು ಇಡೀ ಪ್ರಪಂಚದಲ್ಲೆಲ್ಲ ಈ ಪ್ರಾರ್ಥನೆಯನ್ನ ನಾವು ಪಠಿಸ್ತೀವಿ. ಆ ಪ್ರಾರ್ಥನೆಯ ಪಠಣಕ್ಕೆ ಮೂಲಾಧಾರವಾಗಿದ್ದು ಪ್ರಭು ಯೇಸು ಕ್ರಿಸ್ತರು. ನೋಡಿ, ಯಾವಾಗಲೂ ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರನ್ನ ನಾವು ಸನ್ಮಾನಿಸುವುದನ್ನು, ತಂದೆಯಾದ ದೇವರಲ್ಲಿ ವಿಜ್ಞಾಪಿಸುವುದನ್ನು, ತಂದೆಯಾದ ದೇವರಲ್ಲಿ ಬೇಡಿಕೊಳ್ಳುವುದನ್ನು, ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನ ಯಾವತ್ತಿಗೂ ಕೂಡ ಮರಿಬಾರದು. ಇದು ನಮ್ಮ ಕರ್ತವ್ಯ. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಅರ್ಪಿಸುವುದು, ನಮ್ಮ ಅಗತ್ಯತೆಗಳನ್ನೆಲ್ಲ ಅರ್ಪಿಸುವುದು, ಅವರನ್ನು ಸ್ತುತಿಸುವುದು, ವಂದಿಸುವುದು, ಆರಾಧಿಸುವುದು ಕ್ರೈಸ್ತರಾದ ನಮ್ಮ ಆದ್ಯ ಕರ್ತವ್ಯ. ಯಾಕೆಂದ್ರೆ ನಾವು ಅವರ ಸೃಷ್ಟಿಗಳು. ನಾವೆಲ್ಲರೂ ಏನಾಗಿದ್ದೀವಿ, ದೇವರ ಸೃಷ್ಟಿಗಳಾಗಿರುವುದರಿಂದ ದೇವರಿಗೆ ಸಲ್ಲತಕ್ಕದನ್ನು ಸಲ್ಲಿಸುವುದು ಮತ್ತು ದೇವರಿಂದ ಕೊಟ್ಟದ್ದನ್ನೇ ನಾವು ಜೀವಿಸ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಅಗತ್ಯತೆಗಳನ್ನು ಅವರ ಬಳಿ ಹಂಚಿಕೊಳ್ಳುವುದು ಮತ್ತು ಸರ್ವವನ್ನು ಮಾಡಲು ಶಕ್ತರಾದ ದೇವರು. ಹಾಗಾಗಿ ನಮಗೆ ಏನೇನು ಅಗತ್ಯ ಇದೆ, ಏನೇನು ದಯಪಾಲಿಸಿ, ಏನೇನು ಕೆಲಸಗಳು ನಮಗಾಗಬೇಕು, ಎಲ್ಲದರ ಬಗ್ಗೆನೂ ಕೂಡ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ಬೋದು. ಈ ಪ್ರಾರ್ಥನೆಯ ಪ್ರಾರಂಭ ಆದಂತಹ ಈ ಕ್ಷಣವನ್ನ ಇಂದಿನ ವಾಕ್ಯದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಪ್ರಾರ್ಥನೆ ಅಂತಕ್ಕಂಥದ್ದು ಎಷ್ಟೋ ಏಕಾಂತ ಜೀವಿಗಳಿಗೆ ಒಂದು ಧೈರ್ಯ, ಒಂದು ಸ್ಥೈರ್ಯ, ನನಗೊಬ್ರು ಇದ್ದಾರೆ ನನ್ನ ಜೊತೆಗೆ ಎನ್ನುವಂಥ ಒಂದು ಉತ್ತಮವಾದ ವಿಚಾರವನ್ನು ತಿಳಿಯಪಡಿಸಿಕೊಡ್ತದೆ. ಹಾಗೇನೆ ಎಂತಹ ವಿಚಾರದಲ್ಲಿ ಕುಂದಿ ಹೋಗಿರುವ ಮನಸ್ಸುಗಳಿಗೆ ಸಾಂತ್ವನವನ್ನ ಈ ಪ್ರಾರ್ಥನೆ ನೀಡುತ್ತದೆ. ಪ್ರಾರ್ಥನೆ ಅಂತಕ್ಕಂಥದ್ದೇ ಒಂದು ಬಲ. ನಾವು ಯಾವುದೇ ಸಮಯದಲ್ಲಾದ್ರೂ ಒಂದು ಪ್ರಾರ್ಥನೆ ಇದೆಯಲ್ಲ, ಅದು ನಮಗೆ ಆ ಕತ್ತಲ ಕಣಿವೆಯಲ್ಲಿ ಜೀವಿಸುವಾಗಲೂ ನಮಗೆ ಧೈರ್ಯ ತರ್ತದೆ. ಪ್ರಾರ್ಥನೆ ಅಂತಕ್ಕಂಥದ್ದು ನನ್ನ ಎಂಥ ಸಂದರ್ಭದಲ್ಲಿದ್ದರೂ ನಾನು ಮತ್ತೆ ಸ್ಥಿರವಾಗಿ ನಿಲ್ಲಲು ನನ್ನನ್ನು ಸಿದ್ಧಪಡಿಸ್ತದೆ. ಪ್ರಾರ್ಥನೆ ಅಂತಕ್ಕಂಥದ್ದು ನಾವು ಸಾವಿನಂಚಿನಲ್ಲಿರುವವರಿಗೂ ಕೂಡ ಹೊಸ ಜೀವವನ್ನು ಕೊಡುವಷ್ಟು ಶಕ್ತಿ ಇದೆ. ಯಾಕೆಂದರೆ ಈ ಪ್ರಾರ್ಥಿಸುವಾಗ ನಮ್ಮಲ್ಲಿರುವ ಆ ನಂಬಿಕೆ, ಕರ್ತನಿಗೆ ನಾವು ಅರ್ಪಿಸಿಕೊಂಡಿರುವ ವಿಧೇಯತ್ವ, ಇವುಗಳು ಅತ್ಯಧಿಕವಾಗಿ ಕರ್ತನಿಂದ ಗುರುತಿಸಲ್ಪಡ್ತವೆ. ಇದನ್ನ ನಾವು ಹಳೆಯ ಒಡಂಬಡಿಕೆಯಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ಒಂದು ವಿಧೇಯತ್ವ, ಒಂದು ನಂಬಿಕೆಗೆ, ಇವೆರಡಕ್ಕೂ ಇರುವಂತಹ ಶಕ್ತಿ ಏನಿದೆ, ಅದು ದೇವರೊಂದಿಗೆ ನಾವು ಮಾತನಾಡಲು, ಅದು ಆ ಮಾತು ದೇವರನ್ನು ತಲುಪಲು, ದೇವರು ನಮಗಾಗಿ ಕಾರ್ಯ ಮಾಡಲು ಉತ್ತಮವಾದಂತಹ ಹೆಜ್ಜೆ ಜಾಡಾಗಿದೆ ಎಂಬುದನ್ನ ನಾವು ವಾಕ್ಯಗಳ ಮುಖಾಂತರವಾಗಿ ತಿಳ್ಕೊಳ್ತೀವಿ. ಹಾಗಾದ್ರೆ ಪ್ರಭು ಯೇಸು ಪ್ರಾರ್ಥಿಸಲು ಹೇಳಿಕೊಟ್ಟಂತಹ ಪ್ರಾರ್ಥನೆಯ ಬಗ್ಗೆ ಈಗ ನೋಡೋಣ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ,
ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ನೋಡಿ, ಸ್ನಾನಿಕ ಯೋಹಾನರು ಹೇಳ್ಕೊಟ್ಟಿದ್ದಾರೆ, ಹಾಗೆ ನಮಗೂ ಪ್ರಾರ್ಥಿಸಲು ಹೇಳ್ಕೊಡಿ ಅಂತ ಕೇಳಿದ ತಕ್ಷಣ ಪ್ರಭು ಯೇಸು ಏನೂ ಮಾತಾಡೋದಿಲ್ಲ. ಅವರು ತಕ್ಷಣ ಹೇಳ್ಕೊಡ್ತಾರೆ ಒಂದು ಪ್ರಾರ್ಥನೆಯನ್ನ. ನಿಜವಾಗಿಯೂ, ಯಾಕೆಂದ್ರೆ ಪ್ರಭು ಯೇಸುವಿಗೆ ಗೊತ್ತು, ತಂದೆಯೊಂದಿಗೆ ನಾವು ನಿಕಟ ಸಂಬಂಧವನ್ನ ಬೆಳೆಸಬೇಕು ಅಂದ್ರೆ ಪ್ರಾರ್ಥನೆ ಒಂದು ದೊಡ್ಡ ಶಕ್ತಿ. ನಮ್ಮ ಬಾಂಧವ್ಯ ಬೆಳಿಬೇಕು, ತಂದೆ ಮತ್ತು ಮಕ್ಕಳ ಬಾಂಧವ್ಯ ಬೆಳಿಬೇಕು ಅಂದ್ರೆ ಕಮ್ಯುನಿಕೇಶನ್ ಇರಬೇಕು, ಮಾತಾಡಬೇಕು. ಮಾತಾಡದೇ ಇಲ್ಲ, ಏನು ಇಲ್ಲ ಅಂತಂದ್ರೆ ಆ ಒಂದು ಭಾವನೆಗಳು ಬೆರೆಯೋದಿಲ್ಲ. ತಂದೆ ಹೇಗೆ ಅನ್ನೋದು ತಿಳ್ಕೊಳಕ್ಕಾಗೋದಿಲ್ಲ. ನಾನು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಸಂತೋಷವಾಗಿ ಕುಟುಂಬದಲ್ಲಿದ್ದಾಗ ಅವರ ಭಾವನೆಗಳು ನನಗೆ ಅರ್ಥ ಆಗುತ್ತೆ, ನನ್ನ ಭಾವನೆಗಳು ಅವರಿಗೆ ಅರ್ಥ ಆಗುತ್ತೆ ಅಲ್ವಾ. ತಂದೆಯಾದ ದೇವರಾದರೂ ನಮ್ಮನ್ನು ತಿಳಿದಿದ್ದಾರೆ. ನಾವು ತಂದೆಯನ್ನು ತಿಳಿಯೋದಕ್ಕೆ ತುಂಬ ಸುಲಭವಾಗಬೇಕು ಅಂದರೆ ನಾವು ಖಂಡಿತವಾಗಿ ಪ್ರಾರ್ಥನೆಯನ್ನು ಸತತವಾಗಿ ಮಾಡ್ತಲೇ ಇರಬೇಕು. ಹಾಗಾಗಿ ಪ್ರಭು ಯೇಸು ತಕ್ಷಣ ಹೇಳ್ಕೊಡ್ತಾರೆ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಮೊದಲನೇದಾಗಿ ಹೇಳ್ತಾರೆ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಯಾಕಂದ್ರೆ ಪರಲೋಕ ಸಾಮ್ರಾಜ್ಯದಲ್ಲಿ ಇರುವವರಿಗೆಲ್ಲರಿಗೂ ಗೊತ್ತು ನಿಮ್ಮ ನಾಮದ ಮಹತ್ತೇನು ಅಂತ. ಆದರೆ ಈ ಭೂಲೋಕದಲ್ಲಿ ಗೊತ್ತಿಲ್ಲ. ಆ ನಾಮದ ಮಹಿಮೆ ಅದು ಮಹಿಮೆಯುಳ್ಳದ್ದು ಅಂತ ಎಣಿಸಲ್ಪಡಲಿ. ಈ ಲೋಕದಲ್ಲಿಯೂ ಕೂಡ ಅದು ಗುರುತಿಸಲ್ಪಡಲಿ, ಮತ್ತೆ ನಿಮ್ಮ ರಾಜ್ಯವು ಬರಲಿ ಇಲ್ಲಿಗೆ ಅಂತ ಒಂದು ಜೀವನ ಕ್ರಮ ಇಲ್ಲೂ ಕೂಡ ರೂಪುಗೊಳ್ಳಿ ಎಂಬುದಾಗಿ. ಎಂಥ ಅದ್ಭುತವಾದ, ನಿಜವಾಗಿಯೂ ಹೌದು. ನೋಡಿ, ಯಾರು ಯಾರ ಬಗ್ಗೆನೂ ಕೇಳನ್ನ ಆಲೋಚಿಸೋದಿಲ್ಲ. ಯಾರು ಕೂಡ ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಯಾವುದೇ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಎಲ್ಲರೂ ಕೂಡ ಸಹೋದರತ್ವದಿಂದ ಜೀವಿಸ್ತಾರೆ. ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾವುದೇ ಮೋಸ ವಂಚನೆಗಳಿಲ್ಲ, ಯಾರು ಇನ್ನೊಬ್ಬರು ಬಂದು ದಬ್ಬಾಳಿಕೆ ಮಾಡೋದಿಲ್ಲ. ಇಂಥ ಒಂದು ಜೀವಿತ ಪ್ರಭು ಯೇಸು ಹೇಳ್ಕೊಡ್ತಾರೆ, ಈ ರೀತಿ ಪ್ರಾರ್ಥಿಸಿರಿ, ಆ ಪರಲೋಕ ರಾಜ್ಯವು ಬರಲಿ. ಇಂಥ ಜೀವಿತ ನಮಗೆ ನಿಜವಾಗಿಯೂ ಅವೆಲ್ಲ ಕನಸಾಗಿವೆ. ಅಂಥ ರಾಜ್ಯಕ್ಕಾಗಿ ನಿಜವಾಗಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಾರ್ಥಿಸಿದೆ ಆದರೆ ಅದು ಹಾಗೆ ಆಗ್ತದೆ ಅಲ್ವಾ. ಹಾಗಾಗಿ ಪ್ರಭು ಯೇಸು ಎಂಥ ಅದ್ಭುತವಾದ ಪ್ರಾರ್ಥನೆಯನ್ನು ಹೇಳಿಕೊಡ್ತಾರೆ, ನಿಮ್ಮ ರಾಜ್ಯವು ಬರಲಿ. ಅಂಥ ಒಂದು ಸುಖ, ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಕೂಡಿದ ಸಹೋದರತ್ವದ ಒಂದು ಕುಟುಂಬ ಜೀವಿತ ಈ ಲೋಕದಲ್ಲಿ ಸೃಷ್ಟಿಯಾಗಲಿ ಎಂಬುದಾಗಿ ಅದ್ಭುತವಾಗಿ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾರೆ. ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು. ಹೌದು, ನಮ್ಮ ಅನುದಿನದ ಆಹಾರವನ್ನು ನನಗೆ ದಯಪಾಲಿಸು. ನಮಗೆ ಅಗತ್ಯತೆಗಳ ಪೂರೈಕೆ ಆಗಬೇಕು. ಲೋಕದಲ್ಲಿರುವ ಅಷ್ಟೂ ದಿನವೂ ಕೂಡ ನಮ್ಮ ಅಗತ್ಯತೆಗಳು ಸರಿಯಾಗಿ ಪೂರೈಕೆ ಆಗ್ತಾ ಇದ್ರೆ ನಾವು ಪಾಪದಿಂದ ಎಷ್ಟು ದೂರವಾಗಿಬಿಟ್ಬಿಡ್ತೀವಿ. ನಿಜ ಅಲ್ವಾ? ಹೌದು. ನನ್ನ ಚಿಂತೆ ಯಾವಾಗ ನನಗೆ ಕೊರತೆ ಜಾಸ್ತಿ ಆದಾಗ ನನಗೆ ಚಿಂತೆ, ಆಶೆಯಿಂದ ಚಿಂತೆ ಬಂದರೆ ಅದು ನಮ್ಮ ತಪ್ಪು. ನಮ್ಮ ಕೊರತೆಯಿಂದ ನಮಗೆ ಚಿಂತೆ ಬರುತ್ತೆ ಅಂದರೆ ಅದು ದೇವರು ಮಧ್ಯಸ್ಥಿಕೆ ವಹಿಸಿ ಸರಿಪಡಿಸಬೇಕು. ಹಾಗಾಗಿ ದೇವರ ಹತ್ರ ಇದನ್ನು ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿ. ಯಾಕೆ? ಪ್ರತಿದಿನವೂ ಅಗತ್ಯತೆಗಳು ಪೂರೈಕೆ ಆದಾಗ ನಾವು ನಿಮ್ಮಲ್ಲೇ ನೆಲೆಗೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ನಾವು ತಪ್ಪಿನ ಕಾರ್ಯಗಳಿಗೆ ಹೋಗ್ಬೋದು. ಯಾಕೆ? ಹೊಟ್ಟೆ ಹಸಿವಿನ ವಿಚಾರದಿಂದ, ನಮ್ಮ ಜೀವಿತದಲ್ಲಾದ ಕೊರತೆಯಿಂದ ನಾವು ತಪ್ಪು ದಾರಿಗೆ ಹೋಗ್ಬೋದು. ಹಾಗಾಗಿ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ ಕೊಡಿ. ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು. ಇಲ್ಲಿ ಸ್ಪಷ್ಟವಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾವು ಕ್ಷಮಿಸುತ್ತೇವಾದ್ದರಿಂದ. ನಾನೇನಾದರೂ ಪ್ರತಿಯೊಬ್ಬರ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ವಿರೋಧಿಸೋದು, ದ್ವೇಷಿಸೋದು ಮಾಡ್ತಾ ಇದ್ದರೆ ನನ್ನ ಪಾಪಗಳು ಕೂಡ ಕ್ಷಮಿಸಲ್ಪಡೋದಿಲ್ಲ. ನಾನು ಯಾವಾಗ ತಕ್ಷಣಕ್ಕೆ ಅವರೊಂದಿಗೆ ಇರುವಂಥ ಎಲ್ಲ ವಿವಾದಗಳನ್ನು, ಎಲ್ಲ ವಿರೋಧತ್ವಗಳನ್ನು, ಎಲ್ಲ ರೀತಿಯ ಕೋಪ ದ್ವೇಷಗಳನ್ನು ನಾನು ಕಡಿದು ಹಾಕಿ ಅವರೊಂದಿಗೆ ಸಹೋದರತ್ವದಿಂದ ಇದ್ದರೆ, ನಾನು ಅವರನ್ನು ಕ್ಷಮಿಸಿ, ನನ್ನ ತಪ್ಪಿದ್ರೂ ಅವ್ರು ತಪ್ಪಿದ್ರೂ ನಾನು ಅದನ್ನು ಅಲ್ಲಿಗೆ ಬಿಟ್ಟು ಅವರೊಂದಿಗೆ ಸಹೋದರತ್ವದಿಂದ ಇದ್ದುಬಿಟ್ರೆ ನನ್ನಲ್ಲಿಯೂ ಕೂಡ ಅದು ಆಶೀರ್ವಾದಕರ. ಯಾಕೆಂದರೆ ದೇವರು ಕೂಡ ನಮ್ಮನ್ನು ಕ್ಷಮಿಸಿ ಬಿಡ್ತಾರೆ. ಹಾಗಾಗಿ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ, ನಾವು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ನೀವು ಕ್ಷಮಿಸಿರಿ ಅಂತ. ಹಾಗಾಗಿ ನಾವು ಸದಾಕಾಲರು ಕ್ರೈಸ್ತರಾಗಿ ನಾವು ಎಲ್ಲರನ್ನು ಕ್ಷಮಿಸುವಂತಹ ಒಂದು ಉದ್ದೇಶದಿಂದ ಜೀವಿಸಬೇಕು.
ಯಾರ ಮೇಲೂ ದ್ವೇಷ ಅಲ್ಲ, ಯಾರ ಮೇಲೂ ಹೊಟ್ಟೆ ಕಿಚ್ಚಲ್ಲ, ಯಾರ ಮೇಲೂ ಕೂಡ ನಾವು ವಿರೋಧತ್ವವನ್ನು ಹುಟ್ಟಾಕೋದಲ್ಲ. ಯಾರ ತಪ್ಪಿರಲಿ ಆದರೂ ನಾವು ಅದನ್ನು ಇಟ್ಕೊಂಡು ಜೀವಿಸೋದಲ್ಲ, ಅದನ್ನು ಕ್ಷಮಿಸಿ ಸಹೋದರತ್ವದಿಂದ ಪ್ರೀತಿಯನ್ನು ಹಂಚುತ್ತಾ ಜೀವಿಸೋರಾಗಬೇಕು. ಆಗ ಈ ಪ್ರಾರ್ಥನೆಯಲ್ಲಿರುವ ಈ ಕ್ಷಮಾಪಣೆ ನಮಗೂ ಕೂಡ ದೊರೆಯುತ್ತದೆ ಎಂಬುದನ್ನು ವಾಕ್ಯ ಹೇಳಿಕೊಡ್ತದೆ. ನಮ್ಮ ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಎಂದನು. ಕೊನೆಯದಾಗಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡಿ, ಆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಶೋಧನೆ ಅಂತಕ್ಕಂಥದ್ದು ಪ್ರಭು ಯೇಸುವಿಗೆ ಸ್ಪಷ್ಟವಾಗಿ ಗೊತ್ತು. 40 ದಿನಗಳ ನಂತರ, ಉಪವಾಸದ ನಂತರ ಆ ಒಬ್ಬ ಸೈತಾನನು ಬಂದು ಕೇಳುವ, ಮಾಡುವ ಪ್ರತಿಯೊಂದು ವಿಚಾರಗಳನ್ನು ಅವರು ಅನುಭವಿಸಿದ್ದಾರೆ. ಜೀವನ ಪರ್ಯಂತ ಪ್ರಭು ಯೇಸುವಿನ ಮೇಲೆ ಅವನು ಸಂಪೂರ್ಣ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ ಅವನು ಎಷ್ಟೋ ಕುತಂತ್ರಗಳನ್ನು ಸುತ್ತಲೂ ಮಾಡಿದರೂ ಕೂಡ ಪ್ರಭು ಯೇಸು ಅವುಗಳನ್ನೆಲ್ಲ ಅರ್ತಿದ್ದಾರೆ. ಹಾಗಾಗಿ ಆ ಶೋಧನೆಗಳ ಬಗ್ಗೆ ಗೊತ್ತಿದ್ದರಿಂದ ಅವರು ಹೇಳ್ತಾರೆ, ಶೋಧನೆಯೊಳಗೆ ಸೇರಿಸಬೇಡಿ ಅಂತ. ಹಾಗಾಗಿ ನಾವು ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಕಾಪಾಡೋದು ಯಾರು? ದೇವರು. ದೇವರೇ ನಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಈ ಒಂದು ಅದ್ಭುತವಾದ ಪ್ರಾರ್ಥನೆ, ಮೊದಲನೇದಾಗಿ ದೇವರಿಗೆ ಯಾವಾಗಲೂ ಮಹಿಮೆಯಾಗಲಿ. ಎರಡನೆಯದಾಗಿ, ದೇವರ ಸಾಮ್ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿತವಾಗಲಿ. ಮೂರನೆಯದಾಗಿ, ಅನುದಿನದ ಅಗತ್ಯತೆಗಳು, ಆಹಾರವು ನಮಗೆ ದೊರೆಯಲ್ಪಡಲಿ. ನಾಲ್ಕನೆಯದಾಗಿ, ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಲಿ. ಐದನೆಯದಾಗಿ, ಎಲ್ಲ ಶೋಧನೆಗಳಿಂದ ನಮ್ಮನ್ನು ಬಿಡಿಸಿ ಕಾದು ಕಾಪಾಡಿರಿ. ಇಷ್ಟು ಪ್ರಾರ್ಥನೆಯನ್ನು ಎಡೆಬಿಡದೆ ನಾವು ಮಾಡಲೇಬೇಕು. ಯಾಕೆಂದರೆ ಕರ್ತನ ನಾಮದ ಮಹಿಮೆ ಈ ಲೋಕದಲ್ಲಿ ಗೊತ್ತಾಗಬೇಕು. ಎರಡನೆಯದಾಗಿ, ಕರ್ತರ ಸಾಮ್ರಾಜ್ಯದಂತಹ ಸಾಮ್ರಾಜ್ಯ ಇಲ್ಲಿ ಸ್ಥಾಪಿತವಾಗಬೇಕು. ಮೂರನೇದಾಗಿ, ನಮಗೆ ಅಗತ್ಯತೆಗಳು ಸಂಪೂರ್ಣವಾಗಿ ಪೂರೈಕೆಯಾಗಿ ಸಮಾಧಾನದ ಜೀವಿತ ಬೇಕು. ನಾಲ್ಕನೇದಾಗಿ, ನಮ್ಮ ಜೀವಿತದಲ್ಲೂ ಯಾವುದೋ ಒಳಗಡೆ ಚುಚ್ಚುವಂಥ ವಿಚಾರ ಇರಬಾರ್ದು. ಹಾಗಾಗಿ ಕ್ಷಮಾಪಣೆಯ ಮೂಲಕ ಎಲ್ಲವೂ ಶಮನವಾಗಬೇಕು. ಶಾಂತ ಜೀವಿತ, ಸಮಾಧಾನದ ಜೀವಿತ ನಮ್ಮ ಹೃದಯಗಳಲ್ಲಿ ಸ್ಥಾಪಿತ ಆಗಬೇಕು. ಕೊನೆಯದಾಗಿ, ಯಾವುದೇ ಶೋಧನೆಗಳಿಲ್ಲದಂತಹ ಒಂದು ಸಮಾಧಾನದ ಜೀವಿತ, ಶಾಂತಿಯುತ ಜೀವಿತ ಕುಟುಂಬಗಳಲ್ಲಿ, ಜೀವಿತದಲ್ಲಿ ಬೆಳಗಬೇಕು. ಇದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಒಂದು ಅದ್ಭುತವಾದ ಪ್ರಾರ್ಥನೆ ನಿಜವಾಗಿಯೂ ನಮ್ಮ ಜೀವಿತಗಳನ್ನು ಮುಟ್ಟಲಿ. ದೇವರ ಮಹಿಮೆಗಾಗಿ ನಮ್ಮ ಜೀವಿತ ಮುಡಿಪಾಗಲಿ. ಸ್ವರ್ಗ ಸಾಮ್ರಾಜ್ಯದ ಆಗಮನಕ್ಕಾಗಿ ಸಿದ್ಧವಾಗಲಿ. ಅನ್ನೋದಿನದ ಎಲ್ಲ ಅಗತ್ಯತೆಗಳಿಗಾಗಿಯೂ ಮತ್ತು ನಮ್ಮ ಎಲ್ಲ ಜೀವಿತದ ವಿಚಾರಗಳಲ್ಲಿ ನಾವು ಯಾರು ಶೋಧನೆಗೆ ಬಿದ್ದು ಹೋಗದಂತಹ ಜೀವಿತವು ನಮ್ಮದಾಗಲಿ ಎಂಬುದಾಗಿ, ನಿಮ್ಮ ರಕ್ಷಣಾ ಕಾರ್ಯ ನಮ್ಮಲ್ಲಿ ಜರುಗಲಿ ಎಂಬುದಾಗಿ ಸರ್ವೇಶ್ವರ ಕರ್ತರನ್ನ, ತಂದೆಯಾದ ದೇವರನ್ನ ಪ್ರಾರ್ಥಿಸೋಣ. ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವಾತನೇ, ಹೌದು ಸ್ವಾಮಿ, ಪ್ರಾರ್ಥಿಸಲು ಬಾರದಂತಹ ನಮಗೆ ಪ್ರಾರ್ಥನೆಯನ್ನು ಹೇಳಿಕೊಟ್ಟಂತಹ ಗುರುವೇ, ನಿಮಗೆ ಕೋಟಿ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ದೇವರ ಮಹಿಮೆ ಈ ಲೋಕದಲ್ಲಿ ಹಬ್ಬಲ್ಪಡಬೇಕು. ದೈವ ಸಾಮ್ರಾಜ್ಯವು ಇಲ್ಲಿ ಸ್ಥಾಪಿತವಾಗಬೇಕು. ನಮ್ಮ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಹೌದು ಸ್ವಾಮಿ, ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ಎಷ್ಟೋ ಜನರು ಹಸಿವಿನಿಂದ ನರಳಾಡುತ್ತಿದ್ದಾರೆ. ಎಲ್ಲರ ಹಸಿವನ್ನು ತಿಳಿದವರು ನೀವು ಸ್ವಾಮಿ. ಅತಿಯಾದ ಆಶೆಯಿಂದ ಆದಂತಹ ಎಲ್ಲ ರೀತಿಯ ತೊಂದರೆಗಳಿಂದ ಈ ಲೋಕವನ್ನು ಬಿಡಿಸಿರಿ. ಎಲ್ಲರೂ ಕೂಡ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಜೀವಿಸಲು ನಿಮ್ಮ ಕೃಪಾಹಸ್ತವು ಕಾರ್ಯವನ್ನು ಮಾಡಲಿ. ಎಲ್ಲೂ ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ಅಸೂಯೆಗಳು ಬೆಳೆಯದಂತೆ ಎಲ್ಲರೂ ಕ್ಷಮಿಸುವ ಗುಣ ಮತ್ತು ಪ್ರೀತಿಯಿಂದ ನೆಲೆಯಾಗಲು ನಮ್ಮಲ್ಲಿಯೂ, ನಮ್ಮ ಮನಸ್ಸುಗಳಲ್ಲಿಯೂ ಮತ್ತು ಸುತ್ತಲಿನ ವಾತಾವರಣದಲ್ಲಿಯೂ ನಿಮ್ಮ ಕಾರ್ಯವು ಜರುಗಲಿ. ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಸಂಪೂರ್ಣವಾಗಿ ಕಾದು ಕಾಪಾಡಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಜ ದೇವರು, ನಿಜ ಕರ್ತರು ಆಗಿರುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.